ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಮೋಹನ್ ಶೆಟ್ಟಿ. ಇದು ನನ್ನ ಚಾನಲ್ ಟೆಕ್ ಟಾಕ್ ವಿತ್ ಕರ್ನಾಟಕ. ಏನಪ್ಪ ನೀನು ಭಾನುವಾರನೂ ಏನೇ ತಗೊಂಡ್ಬಂದಿದ್ದೀಯಾ ಅಂತ ಕೇಳ್ತಾ ಇದ್ದೀರಾ. ಇವತ್ತು ಕೂಡ ಒಂದು ಅನ್ಬಾಕ್ಸಿಂಗ್ ಇದೆ. ಏನು ಅಂತ ಕೇಳ್ತಾ ಇದ್ದೀರಾ, ನೀವೇ ನೋಡಿ. ಬೋಲ್ಟ್ ಕಂಪನಿಯ ಒಂದು TWS ಇಯರ್ಬಡನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಏರ್ಬೇಸ್ Y1 ಅಂತ ಮಾಡೆಲ್ ನೇಮು. ಇದು ಕೇವಲ 1100 ರೂಪಾಯಿಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ನೋಡೋಣ, ಅನ್ಬಾಕ್ಸ್ ಮಾಡೋಣ. ಬೇಸ್ ಹೇಗೆ ಬರುತ್ತೆ, ಕ್ಲಾರಿಟಿ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಎಲ್ಲವನ್ನು ನಿಮ್ಮ ಮುಂದೆ ಡೀಟೇಲ್ಡಾಗಿ ಅನ್ಬಾಕ್ಸಿಂಗ್ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕಾನ್ ಮತ್ತು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಕೊನೆ ತನಕ ವಿಡಿಯೋವನ್ನು ನೋಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ತಡ ಸ್ನೇಹಿತರೆ, ಬನ್ನಿ ಅನ್ಬಾಕ್ಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಈಗ ಈ ಒಂದು ಬೋಲ್ಟ್ Y1 ಇಯರ್ಬಡ್ಸನ್ನು ಅನ್ಬಾಕ್ಸ್ ಮಾಡುವಂಥ ಸಮಯ. ನೋಡೋಕ್ಕೆ ಕಪ್ಪು ಬಣ್ಣದ ಬಾಕ್ಸು ಈ ರೀತಿ ಇದೆ. ಬಾಕ್ಸ್ ಕ್ವಾಲಿಟಿ ಚೆನ್ನಾಗಿದೆ ಸ್ನೇಹಿತರೆ. ಸುತ್ತಲೂ ಸ್ಪೆಸಿಫಿಕೇಷನನ್ನು ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಂದು ನೀಲಿ ಬಣ್ಣದ ಸಣ್ಣ ಬಾಕ್ಸು. ಈ ಬಾಕ್ಸಿನ ಒಳಗೆ ಯೂಸರ್ ಮ್ಯಾನ್ಯುಯಲ್ಲು, ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಇನ್ನು ಕೇಸ್, ಇಯರ್ಬಡ್ಸ್ ಇರುವಂಥ ಕೇಸು ನೋಡಿ ಈ ರೀತಿ ಇದೆ. ಬಿಳಿ ಮತ್ತು ಕಪ್ಪು ಬಣ್ಣದ ಕೇಸು. ಇದನ್ನು ಓಪನ್ ಮಾಡಿದ ತಕ್ಷಣ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ಏನೋ ತುಂಬ ಚೆನ್ನಾಗಿ ಕಾಣ್ತಾ ಇವೆ ಬಡ್ಸ್ಗಳು. ಮಾತ್ರ ಲುಕ್ ಚೆನ್ನಾಗಿದೆ, ಲೈಟ್ ವೇಟ್ ಅನಿಸುತ್ತೆ. ಅದನ್ನು ಮತ್ತೊಮ್ಮೆ ತೋರಿಸ್ತೀನಿ. ಇನ್ನು ಈ ಬಾಕ್ಸ್ ಒಳಗೆ ಮತ್ತೇನಿದೆ ನೋಡೋದಾದರೆ, ಇನ್ನೊಂದು ನೀಲಿ ಬಣ್ಣದ ಬಾಕ್ಸ್ ಇದೆ ಸ್ನೇಹಿತರೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಚಾರ್ಜಿಂಗ್ ಕೇಬಲ್ಲು C ಕೇಬಲನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಒಂದು ಒಳ್ಳೆಯ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಎಲ್ಲ C ಕೇಬಲ್ನೇ ಕೊಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಇಯರ್ಬಡ್ಸ್ಗಳು, ನಮ್ಮ ಕಿವಿಯ ಸೈಜ್ಗೆ ತಕ್ಕ ಹಾಗೆ ಇಯರ್ಬಡ್ಸ್ಗಳನ್ನು ಹಾಕೊಳ್ಳೋಕ್ಕೆ ಎಕ್ಸ್ಟ್ರಾ ಇಯರ್ಬಡ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಸ್ನೇಹಿತರೆ. ಈಗ ನಮ್ಮ ಮೇನ್ ಡಿವೈಸು ಇಯರ್ಬಡ್ಸನ್ನು ಓಪನ್ ಮಾಡೋಣ ಸ್ನೇಹಿತರೆ. ಬಿಳಿ ಮತ್ತು ಕಪ್ಪು ಬಣ್ಣದ ಬಾಕ್ಸು ನೋಡೋಕ್ಕೆ ಚೆನ್ನಾಗಿದೆ. ಕ್ವಾಲಿಟಿ ಪರವಾಗಿಲ್ಲ, ಸೂಪರ್ ಅಂತ ಹೇಳಲ್ಲ. ಒಂದು ಬೋಲ್ಟ್ ಸಿಂಬಲ್ ಕಾಣ್ತಾ ಇದೆ. ಸಖತ್ತು ಲೈಟ್ ವೇಟ್ ಇದೆ ಸ್ನೇಹಿತರೆ ಬಡ್ಸು. ನಾವು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಫುಲ್ ಆ್ಯಂಡ್ ಫುಲ್ ಪ್ಲಾಸ್ಟಿಕ್ ಬಿಲ್ಡು. ನೋಡೋಕ್ಕೆ ಈ ರೀತಿ ಇದೆ. ನೋಡೋಣ, ಈ ಒಂದು ಬಡ್ಸ್ ಏನಾದರೂ ಆ್ಯಪ್ ಸಪೋರ್ಟ್ ಇದ್ದರೆ ಆ್ಯಪ್ ಮೂಲಕ ಕನೆಕ್ಟ್ ಮಾಡ್ಕೊಂಡು ಸೌಂಡ್ ಕ್ವಾಲಿಟಿ ಹೇಗಿದೆ ಚೆಕ್ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಣ್ಣದಾಗಿ ವೆಯ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಈ ಬಡ್ಸ್ಗಳ ಫಿಸಿಕಲ್ ವ್ಯೂ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ದೀರಾ ಬಿಳಿ ಮತ್ತು ಕಪ್ಪು ಬಣ್ಣದ ಮುದ್ದಾದ ಬಡ್ಸ್ಗಳು. ನೋಡೋಕ್ಕೆ ಮಾತ್ರ ಸಖತ್ತು ಪ್ರೀಮಿಯಮ್ ಆಗಿ ಕಾಣುತ್ತೆ. ಆದರೆ ಪ್ಲಾಸ್ಟಿಕ್ ಬಿಲ್ಡು, ಎಲ್ಲ ಸೆನ್ಸಾರ್ ವರ್ಕು. ಸಿಂಗಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಪಾಸ್ ಆಗುತ್ತೆ, ಪ್ಲೇ ಆಗುತ್ತೆ. ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಚೇಂಜ್ ಆಗುತ್ತೆ. ಕಾಲ್ ರಿಸೀವ್ ಮಾಡೋವಾಗ ಅಷ್ಟೇ, ಸಿಂಗಲ್ ಟ್ಯಾಪ್ ಮಾಡಿದ್ರೆ ಕಾಲ್ ರಿಸೀವ್ ಆಗುತ್ತೆ, ಮತ್ತೆ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಕಟ್ ಆಗುತ್ತೆ. ತುಂಬ ಸುಲಭವಾಗಿದೆ. ಅಷ್ಟೇನು ಸೆನ್ಸಾರ್ಗಳು ಕರೆಕ್ಟಾಗಿ ವರ್ಕ್ ಆಗಲ್ಲ ಅಂತ ಏನೂ ಅನಿಸಿಲ್ಲ, ಕ್ಲೀನಾಗಿ ವರ್ಕ್ ಆಗ್ತಾ ಇದೆ. ಇನ್ನು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ನಾನು ಒಂದೆರಡು ಕಾಲಲ್ಲಿ ಮಾತಾಡಿದೆ. ನಾಯ್ಸ್ ಕ್ಯಾನ್ಸಲೇಷನ್ ಅಂತೂ ದಯವಿಟ್ಟು ಇಲ್ಲ. ಕಾಲ್ ಕ್ಲಾರಿಟಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತಲೂ ಹೇಳೋಂಗಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಇನ್ನು ಸಾಂಗ್ಗಳನ್ನು ಕೇಳಿದೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ ಅಂತ ಡೀಪ್ ಬೇಸ್ ಏನಿಲ್ಲ. ಬಟ್ ಕ್ಲಾರಿಟಿ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಪರವಾಗಿಲ್ಲ, 10ಕ್ಕೆ 6 ಮಾರ್ಕ್ಸು. ಕ್ಲಾರಿಟಿ ಚೆನ್ನಾಗಿದೆ ಸ್ನೇಹಿತರೆ. ನಾವು ಕೊಡೋ 1100 ರೂಪಾಯಿಗೆ ಬೋಲ್ಟ್ ಒಂದು ಬ್ರ್ಯಾಂಡಲ್ಲಿ ಪರವಾಗಿಲ್ಲ ಅಂತೀನಿ. ಚೆನ್ನಾಗಿದೆ ಅಂತಲೂ ಹೇಳೋದು, ಪರವಾಗಿಲ್ಲ. ಬಟ್ಟು ಶೋಕಿಗೆ ಅಂತ ಆಗ ತಿರುಗಾಡೋದಾದರೆ ಮಸ್ತಾಗಿದೆ ಸ್ನೇಹಿತರೆ, ಸಖತ್ತಾಗಿ ಕಾಣುತ್ತೆ. ಎಷ್ಟೋ ಜನಗಳಿಗೆ ಭಯ, ಏನಪ್ಪ ಬಡ್ಸ್ ತೊಗೊಬಿಡ್ತೀವಿ, ಗಾಡಿ ಓಡ್ತಾ ಇರ್ತೀವಿ, ಜಾಗ್ ಮಾಡ್ತಾ ಇರ್ತೀವಿ, ವಾಕ್ ಮಾಡ್ತಾ ಇರ್ತೀವಿ, ಮತ್ಕೊಂಡು ಏನಾರು ಬಿದ್ದೋದ್ರೆ ಸಿಗಲ್ವಲ್ಲ, ಒಂದು ಚಿಕ್ಕ ವಸ್ತು, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಬೀಳಲ್ಲ ಸ್ನೇಹಿತರೆ. ತೋರಿಸ್ತೀನಿ ನೋಡಿ. ಎಷ್ಟೇ ಜೋರಾಗಿ ನೀವು ಓಡಿದ್ರು, ವೆಹಿಕಲನ್ನು ಚಾಲನೆ ಮಾಡ್ತಾಯಿದ್ರು, ಯಾವುದೇ ಕಾರಣಕ್ಕೂ ಈ ಬಡ್ಸ್ ಬೀಳಲ್ಲ. ನಿಮ್ಮ ಕಿವಿಗೆ ತಕ್ಕ ಹಾಗೆ, ನಿಮ್ಮ ಕಿವಿಯ ಸೈಜ್ಗೆ ತಕ್ಕ ಹಾಗೆ ಏರ್ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಅದು ಹಾಕ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾರಾದರೂ ತುಂಬ ಬ್ಯುಸಿ ಇದ್ದೀನಪ್ಪ, ಮೊಬೈಲ್ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ, ಅದೊಂಥರ ಇರಿಟೇಷನ್ನು, ಸಿಂಪಲಾಗಿರಲಿ, ಹಗುರವಾಗಿರಲಿ, ಕಮ್ಮಿ ದುಡ್ಡಲ್ಲಿರಲಿ ಅಂದರೆ ಈ ಒಂದು ಏರ್ಬಡ್ಸು ಓಕೆ ಸ್ನೇಹಿತರೆ. ಇನ್ನು ಈ ಒಂದು ಇಯರ್ಬಡ್ಸ್ಗಳ ಕೀ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋದಾದರೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ ಸ್ನೇಹಿತರೆ. ಈ ಒಂದು ಇಯರ್ಬಡ್ಗಳು ಓಪನ್ ಮಾಡಿದ ತಕ್ಷಣ ಕೇಸ್ನ ತೋರಿಸ್ತೀನಿ.
ಇಲ್ಲೊಂದು ಇಂಡಿಕೇಟರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಫುಲ್ಲು ಚಾರ್ಜ್ ಇದ್ದಾಗ ವೈಟ್ ಲೈಟ್ ಬರುತ್ತೆ, ಯಾವಾಗ ಚಾರ್ಜ್ ಡೌನ್ ಆಗುತ್ತೆ ಆಗ ರೆಡ್ ಲೈಟ್ ಬರುತ್ತೆ ಸ್ನೇಹಿತರೆ. ಇವುಗಳನ್ನು ಬಾಕ್ಸಿಂದ ತೆಗೆದ ತಕ್ಷಣ ಕನೆಕ್ಟ್ ಆಗ್ತವೆ, ತಿರ್ಗಿ ಹಾಕಿದ ತಕ್ಷಣ ಡಿಸ್ಕನೆಕ್ಟ್ ಆಗ್ತವೆ. ಓಕೆ, ಹೇಳಿದರೆ 30 ಅವರ್ಗಳ ನಾನ್ ಸ್ಟಾಪ್ ಪ್ಲೇಬ್ಯಾಕನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಸಾಕು ನಾವು ಕೊಡೋ ದುಡ್ಡಿಗೆ. ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅಂತೂ ಇದೆ. ನಾನು ಒಂದಷ್ಟು ಹಾಡುಗಳನ್ನ ಕೇಳಿದ ಮಟ್ಟಿಗೆ ಚಾರ್ಜಿಂಗ್ ಏನು ಬೇಗ ಡೌನ್ ಆಗಲಿಲ್ಲ, ತುಂಬ ಒಳ್ಳೆಯ ಚಾರ್ಜ್ ಬಾಳಿಕೆ ಬರುತ್ತೆ ಸ್ನೇಹಿತರೆ. ಸೌಂಡ್ ಕ್ವಾಲಿಟಿ ಓಕೆ, ನಾನು ಓವರಾಲ್ ಹೇಳೋದಾದರೆ 10 ಮಾರ್ಕ್ಸ್, ಅದ್ರ ಮೇಲೆ ಕೊಡೋಕ್ಕಾಗಲ್ಲ, ಅಷ್ಟೇನು ಅದ್ಭುತವಾಗಿಲ್ಲ. ನಾನು ವಿಂಗ್ಸ್ ಪ್ಯಾಂಟಮ್ 860 850 ಅನ್ಬಾಕ್ಸ್ ಮಾಡಿದ್ದೆ, ₹1000 ಅದು. ಎಂಥ ಕ್ವಾಲಿಟಿ ಇತ್ತು ಅಂದರೆ ಸ್ನೇಹಿತರೆ ನೀವು ನಂಬೋಕ್ಕಾಗಲ್ಲ, ಅಂತ ಒಳ್ಳೆ ಕ್ವಾಲಿಟಿ ಇತ್ತು. ಕೇಸ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನಾನು ಬೋಲ್ಟು ವಿಂಗ್ಸ್ಗಿಂತ ಒಳ್ಳೆ ಬ್ರ್ಯಾಂಡು, ಅದಕ್ಕಿಂತ ಒಳ್ಳೆ ಸೌಂಡ್ ಕ್ವಾಲಿಟಿನ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಇಲ್ಲಿ ಫುಲ್ಫಿಲ್ ಆಗಲಿಲ್ಲ. ಬಟ್ ನೀವೇನಾದರೂ ಬೋಲ್ಟ್ ಫ್ಯಾನ್ ಆಗಿದ್ದರೆ ತಗೊಳ್ಳಿ, ಚೆನ್ನಾಗಿದೆ, ನೋಡೋಕ್ಕಂತೂ ಅದ್ಭುತವಾಗಿದೆ. ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ. ಎಲ್ಲ ಸೆನ್ಸಾರ್ ವರ್ಕು, ಬಟನನ್ನು ಕೊಟ್ಟಿಲ್ಲ. ಓಕೆ, ತುಂಬ ಪುಟ್ಟದಾಗಿದೆ, ಜೇಬೊಳಗೆ ಮಡಿಕೊಂಡು ಆರಾಮಾಗಿ ತಿರುಗಾಡ್ಬೋದು ಸ್ನೇಹಿತರೆ. IP54 ವಾಟರ್ ರೆಸಿಸ್ಟೆನ್ಸನ್ನು ಕೂಡ ಹೊಂದಿದೆ. HD ಸೌಂಡ್ ಕ್ವಾಲಿಟಿ ಅಂತ ಹೇಳ್ತಾರೆ, HD ಸೌಂಡ್ ಕ್ವಾಲಿಟಿ ಅಂತೂ ಇಲ್ಲವೇ ಇಲ್ಲ. 1 ಇಯರ್ ವಾರಂಟಿ ಸಿಗುತ್ತೆ. ಇವತ್ತಿನ ದಿನಕ್ಕೆ ಇದೊಂದು ಆನ್ಲೈನ್ ಪ್ರೈಸು ₹1100 ಇದೆ ಸ್ನೇಹಿತರೆ ಫ್ಲಿಪ್ಕಾರ್ಟಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವೇನಾದರೂ ಕೊಂಡ್ಕೊಳ್ತೀನಿ ಅಂದರೆ ಕೊಂಡ್ಕೊಳ್ಬೋದು. ನಾನು ಹೇಳ್ತೀನಿ, ತೀರಾ ಕೆಟ್ಟದಾಗಿಲ್ಲ, ತುಂಬ ಅದ್ಭುತವಾಗೂ ಇಲ್ಲ. ಓಕೆ, ಇಷ್ಟ ಆಗಿದೆ, ಪರವಾಗಿಲ್ಲ. ನಿಮ್ಮ ಇಷ್ಟ, ತೊಗೊಳ್ತೀನಿ ಅಂದರೆ ತೊಗೊಳ್ಳಿ. ನಾನಂತೂ ವಿಂಗ್ಸ್ ಪ್ಯಾಂಟಮ್ 860 850 ತೊಗೊಳ್ಳಿ ಅಂತ ನಿಮಗೆ ಸಜೆಷನ್ ಮಾಡ್ತೀನಿ. ದಯವಿಟ್ಟು ಇದನ್ನು ತಗೊಳ್ಬೇಡಿ. ನಾನು ನನ್ನ ದುಡ್ಡಲ್ಲಿ ಬಂಡವಾಳ ಹಾಕಿ ತರಿಸಿರೋದು, ಆದರೂ ಕೂಡ ಈ ದುಡ್ಡು ಇವತ್ತು ವೇಸ್ಟೇ. ಆದರೆ ನಿಮ್ಮ ಸೇಫ್ಟಿ ಮುಖ್ಯ, ನನ್ನ ಸಬ್ಸ್ಕ್ರೈಬರ್ಸ್ ಸೇಫ್ಟಿ ಮುಖ್ಯ. ದಯವಿಟ್ಟು ಇದನ್ನು ತಗೊಳಕ್ಕೆ ಹೋಗಬೇಡಿ, ಇದು ನನಗೆ ಇಷ್ಟ ಆಗಲಿಲ್ಲ. ನಾ ಕೊನೆಯದಾಗಿ ಹೇಳೋದಾದರೆ, ಇದೇ ರೀತಿ ಇನ್ಫಾರ್ಮೇಷನ್ಗಳನ್ನು ಬಾಯಿ ತೊದಲು ಬರ್ತೈತೆ, ಯಾಕೋ ಗೊತ್ತಿಲ್ಲ. ಇದೇ ರೀತಿ ಇನ್ಫಾರ್ಮೇಷನ್ಸನ್ನು ನಿಮಗೆ ಆಗಾಗ ಕೊಡ್ತಾನೇ ಇರ್ತೀನಿ. ನಾನು ದುಡ್ಡಾಗಿ ತರಿಸಿದ್ದೀನಿ ಅಂತ ಅದ್ಭುತವಾಗಿದೆ, ಸಖತ್ತಾಗಿದೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಸ್ನೇಹಿತರೆ. ನನಗೆ ಯಾವುದೇ ಕಂಪನಿಯವರ ಒತ್ತಡ ಇಲ್ಲ. ನಾನು ದುಡ್ಡಲ್ಲಿ ನಾನು ತರಿಸಿರ್ತೀನಿ, ನಾನು ಅನ್ಬಾಕ್ಸ್ ಮಾಡ್ತೀನಿ, ನಾನು ರಿವ್ಯೂ ಮಾಡ್ತೀನಿ, ಸತ್ಯನೇ ಹೇಳ್ತೀನಿ ಅಷ್ಟೇ. ಚೆನ್ನಾಗಿಲ್ಲ ತೊಗೋಬೇಡಿ. ನೀವೇನಾದರೂ ಒಂದು ₹1000 ರೇಂಜಲ್ಲಿ ತೊಗೊಳ್ತೀನಿ ಅಂದರೆ 860 ಪ್ಯಾಂಟಮ್ 860 ಅಲ್ಲ 850ನ ತೊಗೊಳ್ಳಿ, ಅದ್ದೂರಿಯಾಗಿದೆ ಸ್ನೇಹಿತರೆ. ಇದನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮತ್ತು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿ, ಬೇರೆಯವ್ರಿಗೂ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ.